Dear students, I am Dr. Prajnamati Halli from Government First Grade College, Kittur, who is discussing about principles and practice of banking subject. In that topic, I have chosen third unit, negotiable instruments, and I have prepared value videos for the same. This is the 12th one, last video on it. Here I am discussing case study questions on this particular topic. Let us understand how important this topic is and what will be the case study questions. First one, indicate what action you take as a banker under the following circumstances. Give reasons. ಸೊ ನಿಮಗೆ ಪ್ರಕರಣ ಅಧ್ಯಯನ ಅಂತ ಕಡ್ಡಾಯ ಪ್ರಶ್ನೆ ಇರುತ್ತೆ. 15 ಮಾರ್ಕ್ಸಿಗೆ ನೀವು ಅದನ್ನು ಬರೀಲೇಬೇಕು. ನಿಮ್ಗೆ ಅದಕ್ಕೆ ಚಾಯ್ಸ್ ಇರೋದಿಲ್ಲ. ಮತ್ತೆ ಇದರಲ್ಲಿ ನಿಮ್ಮನ್ನ ಒಬ್ಬ ಬ್ಯಾಂಕರ್ ಆಗಿ ಈ ಕೆಳಗಿನ ಸಂದರ್ಭಗಳಲ್ಲಿ ನೀವು ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀರಾ ಅಂತ ಕೇಳ್ತಾರೆ. ನೀವು ಕಾರಣ ಕೊಟ್ಟು ಅದರ ಕುರಿತಾಗಿ ಬರಿಬೇಕು. ಅಂದ್ರೆ ಕೇಸ್, ಈಗ ಚೆಕ್ ಅನ್ನು ನೀವು ಮಾನ್ಯ ಮಾಡ್ತಿರೋ ಮಾಡುವುದಿಲ್ವೋ. ಅಂದ್ರೆ ಮಾನ್ಯ ಮಾಡುವುದು ಅಂದ್ರೆ ಚೆಕ್ ಅನ್ನ ಎನ್ಕ್ಯಾಶ್ ಮಾಡಿ ಹಣ ಕೊಡೋದು, ಇಲ್ಲ ತಿರಸ್ಕರಿಸುವುದು. ಈ ಎರಡು ಆಯ್ಕೆಗಳು ಇರ್ತವೆ. ಈಗ ಮೊದಲನೇ ಸಿಚುವೇಶನ್ ನೋಡಿ. ವೆನ್ ಎ ಚೆಕ್ ಈಸ್ ರಿಟರ್ನ್ ಇನ್ ಪೆನ್ಸಿಲ್ ಈಸ್ ಪ್ರೆಸೆಂಟೆಡ್. ಒಂದು ಚೆಕ್ ಅನ್ನ ಪೆನ್ಸಿಲ್ ನಿಂದ ಬರೆದು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೀವು ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅನ್ನ ನೋಡಿದ್ರೆ ಅದರಲ್ಲಿ ಇದು ಶುಡ್ ಬಿ ಇನ್ ರಿಟರ್ನ್ ಅಂತ ಹೇಳುತ್ತೆ ಹೊರತು ಅದು ಪೆನ್ನು ಪೆನ್ಸಿಲ್ ಅಂತ ಹೇಳೋದಿಲ್ಲ. ಕಾಯ್ದೆ ಪ್ರಕಾರ ಅದು ರಿಟರ್ನ್ ಅಂದ್ರೆ ಲಿಖಿತ ರೂಪದಲ್ಲಿ ಇರಬೇಕು. ಆದ್ರೆ ಪೆನ್ನು ಪೆನ್ಸಿಲ್ ಅನ್ನೋದನ್ನ ಸ್ಪೆಸಿಫಿಕೇಶನ್ ಆಗಿ ಅವ್ರು ಹೇಳೋದಿಲ್ಲ. ಅದರ ವಾಡಿಕೆಯಲ್ಲಿ ನಾವು ಇಂತಹ ಚೆಕ್ ಅನ್ನ ಏನು ಮಾಡ್ತೇವೆ ಅನ್ನೋದನ್ನ ಇದಕ್ಕೆ ಆನ್ಸರ್ ಆಗಿ ಬರಿಬೇಕು. ಸೊ ಇದಕ್ಕೆ ಆನ್ಸರ್ ಅನ್ನ ನೋಡಿದ್ರೆ ನೋಡಿ, ವೆನ್ ಅ ಚೆಕ್ ಈಸ್ ರಿಟನ್ ಇನ್ ಪೆನ್ಸಿಲ್ ಪ್ರೆಸೆಂಟೆಡ್ ಇನ್ ದಿ ಬ್ಯಾಂಕ್, ವಾಟ್ ಹ್ಯಾಪನ್ಸ್? ಇಟ್ ಈಸ್ ನಾಟ್ ವ್ಯಾಲಿಡ್. ಮೊಟ್ಟ ಮೊದಲು ನೀವು ಇದು ವ್ಯಾಲಿಡ್ ಅಲ್ಲ, ಇದು ನಾವು ತಿರಸ್ಕರಿಸುತ್ತೇನೆ ಅಂತ ಮೊದಲು ಬರೆದು ಬಿಡಬೇಕು. ಮೊದಲನೇ ವಾಕ್ಯದಲ್ಲಿಯೇ ಸ್ಪಷ್ಟವಾಗಿ ನಿಮ್ಮ ಉತ್ತರ ಏನು ಅನ್ನೋದನ್ನ ಬರಿಬೇಕು. ಕೊನೆಯಲ್ಲಿ ನೀವು ಬರೆದ್ರೆ ಆನ್ಸರ್ ಅನ್ನು ವ್ಯಾಲ್ಯೂ ಮಾಡುವವರಿಗೆ ಕೊನೆಯವರೆಗೆ ಓದ್ತಾ ಓದ್ತಾ ಕನ್ಫ್ಯೂಸ್ ಆಗೋ ಕಾರಣಕ್ಕಾಗಿ ಮೊಟ್ಟ ಮೊದಲಿಗೆ ನೀವು ಅದನ್ನು ಮಾನ್ಯ ಮಾಡ್ತಿರೋ ಇಲ್ಲೋ ಅನ್ನೋದನ್ನ ಬರೆದು ಆಮೇಲೆ ಕಾರಣಗಳನ್ನ ಬರಿಬೇಕು. ಯಾವುದೇ ಕೇಸ್ ಸ್ಟಡಿ ಇದ್ರು ಫಸ್ಟ್ಗೆ ಎಸ್ ಆರ್ ನೋ, ಇಟ್ ವಿಲ್ ಬಿ ಆನರ್ಡ್ ಆರ್ ಡಿಸಾನರ್ಡ್ ಮೊದಲು ಬರೆದ್ ಬಿಡ್ರಿ. ಆಮೇಲೆ ಅದರ ವಿವರಣೆಯನ್ನ ಕೊಡ್ರಿ. ಆಮೇಲೆ ಏನ್ ಬರಿಬೇಕು? ಚೆಕ್ ಶುಡ್ ಬಿ ರಿಟರ್ನ್ ಇನ್ ಪೆನ್. ಇದು ಯಾತಕ್ಕೆ ಅನ್ನೋದನ್ನ ನೆಕ್ಸ್ಟ್ ಬರಿಬೇಕು. ರೈಟಿಂಗ್ ಇನ್ ಪೆನ್ಸಿಲ್ ಈಸ್ ನಾಟ್ ವ್ಯಾಲಿಡ್ ಬಿಕಾಸ್ ಇಟ್ ಕ್ಯಾನ್ ಬಿ ಇರೇಸ್ಡ್ ಈಸಿಲಿ. ಪೆನ್ಸಿಲ್ ನಿಂದ ಬರೆದ್ರೆ ಏನಾಗುತ್ತೆ ಅಂದ್ರೆ ನಾವು ಒಂದು ರಬ್ಬರ್ ಅಥವಾ ಇರೇಸರ್ ಅನ್ನ ತಗೊಂಡು ಅದನ್ನ ಬಹಳ ಸುಲಭವಾಗಿ ಬದಲಾಯಿಸಿ ಬೇರೆ ಹೆಸರನ್ನ ಬರೆದುಕೊಳ್ಳುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅದು ರಿಸ್ಕ್ ಇದೆ. ಅದರಲ್ಲಿ ಅದು ಬದಲಾವಣೆಗೊಂಡ ಹೆಸರು, ಮೂಲದಲ್ಲಿ ಬರೆದ ಹೆಸರು ಅನ್ನೋದು ಸ್ಪಷ್ಟ ಗೊತ್ತಾಗೋದಿಲ್ಲ. ಹಾಗಾಗಿ ಯಾವ ಬ್ಯಾಂಕು ಕೂಡ ಪೆನ್ಸಿಲಿನ ಬರಹವನ್ನ ಮಾನ್ಯ ಮಾಡೋದಿಲ್ಲ. ಇಫ್ ಇಟ್ ಈಸ್ ರಿಟರ್ನ್ ಇನ್ ಪೆನ್ಸಿಲ್, ಇಟ್ ಕ್ಯಾನ್ ನಾಟ್ ಬಿ ಆನರ್ಡ್. ಬ್ಯಾಂಕರ್ ಆಸ್ಕ್ ದಿ ಕಸ್ಟಮರ್ ಟು ರೈಟ್ ಇಟ್ ಇನ್ ಪೆನ್ ಅಂಡ್ ಸಬ್ಮಿಟ್ ಅಗೇನ್. ಅಂದ್ರೆ ತಿರಸ್ಕರಿಸೋದು ಅಂದ್ರೇನು? ನೀವು ಇದನ್ನ ಪೆನ್ನಿನಲ್ಲಿ ಬರೆದು ಇನ್ನೊಮ್ಮೆ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ನಾವು ಸರಿಯಾಗಿ ನೆನ್ಪಿಟ್ಕೊಂಡು ಆ ಒಂದು ಪ್ರಶ್ನೆಗೆ ನಿಖರವಾದ ಪಾಯಿಂಟ್ಗಳಲ್ಲಿ ಉತ್ತರ ಬರೀರಿ. ಅದನ್ನ ಹಳೆ ಕತೆ ಪುರಾಣದ ತರ ಪ್ಯಾರಾಗ್ರಾಫ್ ಅಲ್ಲಿ ಗೊಂದಲವಾಗಿ ಬರಿಬೇಡ್ರಿ. ಅಂದ್ರೆ ತುಂಬಾ ವಿವರಣೆಗಳನ್ನ ಕೊಟ್ರೆ ಅದು ಸ್ಪಷ್ಟತೆ ಹೊರಟೋಗುತ್ತೆ. ಹಾಗಾಗಿ ಪಾಯಿಂಟ್ ತರನೇ ಬರೀರಿ. ಎರಡನೇ ಪ್ರಶ್ನೆ ನೋಡಿ. ಚೆಕ್ ಡೇಟೆಡ್ 15/4/2025 ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಆನ್ 25/7/2025. ಈ ಸಂದರ್ಭದಲ್ಲಿ ಏನಾಗುತ್ತೆ? ಒಂದು ಚೆಕ್ ಅದರ ಮೇಲೆ ಬರೆದಿರೋ ತಾರೀಕು 15/4/2025, ಆದ್ರೆ ಅದನ್ನು ಪೇಮೆಂಟ್ಗಾಗಿ ಬ್ಯಾಂಕಿಗೆ ತಂದಿದ್ದು 25/7/2025. ಏಪ್ರಿಲ್ 15ಕ್ಕೆ ಚೆಕ್ ಅನ್ನ ಬರೆದಿದ್ದಾರೆ, ಜುಲೈ 25ಕ್ಕೆ ಅದನ್ನ ಸಬ್ಮಿಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ 15/4/2025 ನೀವು ಎಷ್ಟು ದಿನ ಆಯ್ತು ಅಂತ ಲೆಕ್ಕ ಹಾಕಿದ್ರೆ ಏಪ್ರಿಲ್ 15ರಿಂದ ಮೇ 15ಕ್ಕೆ 1 ತಿಂಗಳು, ಜೂನ್ 15ಕ್ಕೆ 2ನೇ ತಿಂಗಳು, ಜುಲೈ 15ಕ್ಕೆ 3 ತಿಂಗಳು. ಅಂದ್ರೆ ಜುಲೈ 15ಕ್ಕೆ 3 ತಿಂಗಳು ಮುಗಿದು ಹೋಗಿದೆ. 3 ತಿಂಗಳಿಗಿಂತ ಹೆಚ್ಚಿನ
ಒಂದು ಸಮಯ ಆಗಿದ್ದರೆ ಆ ಚೆಕ್ ಅನ್ನು ಸ್ಟೇಲ್ ಚೆಕ್ ಅಂತ ಕರೀತಾರೆ. ಇಟ್ ಈಸ್ ಎ ಸ್ಟೇಲ್ ಚೆಕ್ ಅಂಡ್ ಈಸ್ ಡಿಸಾನರ್ಡ್ ಅಂತ ಮೊದಲಿಗೆ ಬರ್ದ್ ಬಿಡ್ಬೇಕು. ಆಮೇಲೆ ನೀವು ವಿವರಣೆಗಳನ್ನ ಕೊಟ್ಕೋಬೇಕು. ಇದು ಒಂದು ಕಾಲಾವಧಿ ಮೀರಿದ, ಸಮಯ ಮೀರಿದ, ಅವಧಿ ಮೀರಿದ ಚೆಕ್ ಆಗಿರುತ್ತದೆ. ಇದನ್ನು ಅಮಾನ್ಯ ಅಥವಾ ಅಗೌರವಿಸಲಾಗುವುದು, ಇದನ್ನು ತಿರಸ್ಕರಿಸಲಾಗುವುದು ಅಂತ ಬರೆದು ಬಿಡಬೇಕು. ಎನಿ ಚೆಕ್ ಈಸ್ ವ್ಯಾಲಿಡ್ ಫಾರ್ 3 months. ಆಮೇಲೆ ನೀವು ಕಾರಣ ಬರಿಬೇಕು, ಸ್ಪಷ್ಟವಾಗಿ ಕಾರಣ ಬರಿಬೇಕು. ಯಾವುದೇ ಚೆಕ್ಕಿಗೂ ಕೂಡ 3 ತಿಂಗಳು ಮಾತ್ರ ಅವಧಿ ಇರುತ್ತೆ. If it is dated 15/4/2025, it is valid up to 15/7/2025. ಇದು ಕೇವಲ 15/7/2025 ತನಕ ಮಾನ್ಯ ಮಾಡಲ್ಪಡುತ್ತದೆ. ಅದರ ನಂತರದಲ್ಲಿ ಇಟ್ ಬಿಕಮ್ಸ್ ಸ್ಟೇಲ್ ಚೆಕ್. ಎನಿ ಸ್ಟೇಲ್ ಚೆಕ್ ಶುಡ್ ಬಿ ಡಿಸಾನರ್ಡ್ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಬರೆದು ಬಿಡಬೇಕು. ಹಾಗೆ ಬರೆದಾಗ ಅದರ ಒಂದು ಆನ್ಸರು ನಮಗೆ ಸಂಪೂರ್ಣ ಅಂಕಗಳನ್ನ ಕೊಡುತ್ತೆ. ಇನ್ನೊಂದು ಕೇಸು, ಎ ಚೆಕ್ ಡೇಟೆಡ್ 24/3/2025 ಈಸ್ ಪ್ರೆಸೆಂಟೆಡ್ ಆನ್ 23/3/2025. ಮಾರ್ಚ್ 24ರ ತಾರೀಖನ್ನು ಹೊಂದಿದಂತಹ ಚೆಕ್ಕು ಮಾರ್ಚ್ 23ಕ್ಕೆ ಇದನ್ನು ನಾವು ಬ್ಯಾಂಕಿಗೆ ಕೊಟ್ಟಾಗ ಏನಾಗುತ್ತೆ? ಇದು ಮುಂದಿನ ದಿನಾಂಕವನ್ನು ಹೊಂದಿದೆ. 24ರ ಹಿಂದಿನ ದಿನವೇ ನಾವು ಬ್ಯಾಂಕಿಗೆ ಕೊಟ್ಟಾಗ ಅದು ಮುಂದಿನ ದಿನಾಂಕದ ಚೆಕ್ ಅಂತ ಕರೆಸ್ಕೊಳ್ಳುತ್ತೆ. ಇಟ್ ಈಸ್ ಅ ಪೋಸ್ಟ್ ಡೇಟೆಡ್ ಚೆಕ್. ಬ್ಯಾಂಕರ್ ಕೆನಾಟ್ ಆನರ್ ದಿಸ್ ಚೆಕ್. ಯಾವುದೇ ಬ್ಯಾಂಕರ್ ಪೋಸ್ಟ್ ಡೇಟೆಡ್ ಅಥವಾ ಮುಂದಿನ ದಿನಾಂಕದ ಚೆಕ್ ಅನ್ನು ಮಾನ್ಯ ಮಾಡುವುದಿಲ್ಲ. ಎನಿ ಚೆಕ್ ಕೆನಾಟ್ ಬಿ ಪ್ರೆಸೆಂಟೆಡ್ ಬಿಫೋರ್ ಇಟ್ಸ್ ವ್ಯಾಲಿಡ್ ಡೇಟ್. ಬ್ಯಾಂಕರ್ ಆಸ್ಕ್ ದಿ ಕಸ್ಟಮರ್ ಟು ಪ್ರೆಸೆಂಟ್ ಇಟ್ ನೆಕ್ಸ್ಟ್ ಡೇ. ಪೋಸ್ಟ್ ಡೇಟೆಡ್ ಚೆಕ್ಸ್ ಕೆನಾಟ್ ಬಿ ಪೇಡ್ ಅನ್ನೋದನ್ನ ಸ್ಪಷ್ಟವಾಗಿ ಬರಿಬೇಕು. ಯಾವುದೇ ಕಾರಣಕ್ಕೂ ಮುಂದಿನ ದಿನಾಂಕದ ಚೆಕ್ ಅನ್ನು ಪಾವತಿಸಲಾಗುವುದಿಲ್ಲ. ಅದನ್ನ ನೀವು ನಾಳೆ ತಗೊಂಡ್ ಬನ್ನಿ, ನಾಳೆ ಪ್ರೆಸೆಂಟ್ ಮಾಡಿದ್ರೆ ಇದಕ್ಕೆ ಕ್ಯಾಶ್ ಸಿಗುತ್ತೆ ಅಂತ ಹೇಳ್ತಾರೆ. ಈಗ ಈ ಚೆಕ್ಕು ಅಮಾನ್ಯ ಆಗುತ್ತೆ. ಹೀಗೆ ಸ್ಪಷ್ಟವಾಗಿ ಬರೀರಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಬರೀರಿ. ತುಂಬಾ ಸೆಂಟೆನ್ಸ್ ಗಳನ್ನ ಅನಗತ್ಯವಾಗಿ ಬರೆದ್ರೆ ಕೇಸ್ ಸ್ಟಡಿಯಲ್ಲಿ ಅದು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ನೆನಪಿಸ್ತಾ ಈಗ ನಾನು ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಬಗ್ಗೆ ನನ್ನ 12 ವಿಡಿಯೋಗಳನ್ನು ನೋಡುವುದರ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ, ನಿಮ್ಮ ಒಂದು ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಉತ್ತಮ ಕಲಿಕೆಗಾಗಿ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ